ಮಾಡಿಲ್ಲ ಕಣೆ ಇವತ್ತು. ಏನ್ ಮಾಡ್ಬೇಕೆ? ಏನ್ ಬ್ಯಾಲೆನ್ಸ್ ಆಗುತ್ತಮ್ಮ? ಕೆಮಿಕಲ್ ಇಂಬ್ಯಾಲೆನ್ಸ್ ತರ. ಈ ಹುಡುಗಿ ಅಷ್ಟೇ ಗಲೀಜ್ ಇನ್ಯಾರು ಇಲ್ಲ. ನಿಮ್ಮಿಂದಾನೆ ನನ್ ಡಯಟ್ ಎಲ್ಲ ಹಾಳಾಗೋಗೋದು. ನಾನೇನು ಹೇಳಲ್ಲ. ಮಾಡ್ತಾ ಇದ್ದೀರಿ ಸಣ್ಣ ಆಗ್ಬೇಕು ಅಂತ, ನಾವ್ ಅದನ್ನೆಲ್ಲ ಕೆಡಿಸ್ಬಿಟ್ರೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಲೇಟಾಗಿ ಹೋಗಿದೆ, ಬೆಳಗ್ಗೆ 6:15 ಆಗೋಗಿದೆ. ನಾನು 6:30ಗೆ ಡ್ಯಾನ್ಸ್ ಕ್ಲಾಸಲ್ಲಿ ಇರಬೇಕು. ಡೈಲಿ ಹಿಂಗೆ ಆಗುತ್ತೆ, ತುಂಬ ಲೇಟ್ ಆಗುತ್ತೆ. ಸೊ ಬೇಗ ಬೇಗ ರೆಡಿ ಆಗಿದೆ ಇವಾಗ. ಸೊ ನೀರು ಕುಡ್ಕೊಂಡು ಹೊರಡ್ಬೇಕಷ್ಟೇ ಗೈಸ್. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಕಂಪ್ಲೀಟ್ಲಿ ಫ್ರೆಶ್ ಅಪ್ ಆಯ್ತು ಇವಾಗ. ಸೊ ಹೋಗೋಣ ಬನ್ನಿ ಕೆಳಗಡೆ. ನಮ್ಮಮ್ಮ ಏನು ತಿಂಡಿ ಮಾಡಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಕೇಳೋಣ. ಓಕೆ ಬನ್ನಿ ಗೈಸ್ ಹೋಗೋಣ. ಸೊ ಬನ್ನಿ ಗೈಸ್. ಯಪ್ಪ ಫುಲ್ಲು ಕತ್ಲು ಮನೆ ಮಾತ್ರ. ಹಾಯ್ ಅಮ್ಮ. ಹಾಯ್. ಏನ್ ಮಾಡ್ತಿದ್ಯಾ ಇವತ್ತು? ಇವತ್ತೇನು ಮಾಡ್ತಿಲ್ಲ. ಏನು ಮಾಡ್ತಿಲ್ಲ? ತಿಂಡಿ ತೀರ್ಥ ಯಾಕಮ್ಮ ಮಾಡಿಲ್ಲ ಕಣೆ ಇವತ್ತು. ಏನ್ ಮಾಡ್ಬೇಕೆ? ದಿನ ತಿಂಡಿ ಮಾಡಿ ಮಾಡಿ ಬೇಜಾರಾಗಿದೆ. ನೋಡಿ ಗೈಸ್ ಹೆಂಗ್ ಮಾತಾಡ್ತಾರ ನಮ್ಮಮ್ಮ. ಇನ್ನೇನ್ ಮಾತಾಡ್ಬೇಕು? ಇದೊಂದು ಹಾಲೊಂದು ತರಿಸ್ಬಿಡ್ತಾರೆ, ಹಾಲೊಂದು ಕಾಯಿಸ್ಬಿಡ್ತಾರೆ, ಓಟ್ಸ್ ಹಾಕೊಂಡ್ ತಿನ್ಬಿಡ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೇನ್ ಮಾಡ್ಬೇಕು? ತಿನ್ನಕ್ಕೆ ಏನಾದ್ರು ಮಾಡ್ಕೋಬೇಕಲ್ಲ. ಅದೇ ತಿನ್ನಕ್ ಏನಾದ್ರು ಮಾಡ್ಬೇಕಂತ ತಿಂಡಿ ಮಾಡ್ಬೇಕು. ತಿಂಡಿ ಮಾಡ್ಬಾರ್ದು. ಕಂಗ್ರಾಚುಲೇಷನ್ ಬ್ರದರ್ ಅಂತೆ. ನೋಡಿ ಆಂಟಿ ನೀವೇನ್ ತಿಂತೀರಾ ಆಂಟಿ ಇವತ್ತು? ನಾವು ಉಪವಾಸ, ಸೋಮವಾರದ ಪ್ರಯತ್ನ. ನಮ್ಮಮ್ಮ ಮಾಡಿಲ್ಲ ಅಂತ ನಮ್ಮ ಆಂಟಿ ನಮ್ಮಮ್ಮಂಗೆ ಸಪೋರ್ಟ್, ಉಪವಾಸ ಅಂತ. ಅಬ್ಬಬ್ಬಬ್ಬಬ್ಬ ಎಲ್ಲಾರು ಏನೇನ್ ಸಪೋರ್ಟ್ ಮಾಡ್ತೀರಪ್ಪ ನಮ್ಮಮ್ಮಂಗಂತೂ. ಸೊ ಇವಾಗ ಅಮ್ಮ ನನಗೆ ಓಟ್ಸ್ ಮಾಡ್ಕೊಡ್ತೀಯ ಅಥವಾ ರಾಗಿ ಮಾಲ್ಟ್ ಮಾಡ್ಕೊಡ್ತೀಯ? ಓಟ್ಸ್ ಮಾಡ್ಕೊಡ್ತೀನಿ. ನಮ್ಮ ಬೂಸ್ಟ್ ಕುಡಿತಿದಾರೆ ಗೈಸ್. ಬೂಸ್ಟ್ ಇದ್ಯಾದಮ್ಮ ಬೂಸ್ಟ್ ಕುಡ್ಕೊಂಡು ಓಟ್ಸ್ ತಿನ್ನೋದು ನಿಂದು? ಎನರ್ಜಿಗೆ. ಓಹೋ ಎನರ್ಜಿ. ಯಾಕೋ ಕಣ್ ಕತ್ಲೆ ಬರ್ತಾ ಇದೆ. ಅದಕ್ಕೆ ಬೂಸ್ಟಾ? ಈ ಬೂಸ್ಟಿಗೆ ನಿನ್ ಸಕ್ಕರೆ ಗಿಕ್ಕರೆ ಎಲ್ಲ ಹಾಕೊಂತೀಯಾ? ಹಾಕೋತೀನಿ. ಅಲ್ಲ ಸಕ್ಕರೆ ಹಾಕೊಂತಾರಂತೆ. ಅದಾದ್ಮೇಲೆ ಓಟ್ಸು. ಸುಮ್ನೆ ಓಟ್ಸಿಗೆ ವೇಸ್ಟ್ ಗೈಸ್, ದುಡ್ಡು ಕೊಡೋದು ನಮ್ಮ ಅಮ್ಮಂಗೆ. ಈ ಕಡೆ ಸಕ್ಕರೆನೂ ತಿನ್ಕೊಂಡು ಈ ಕಡೆ ಓಟ್ಸು ತಿಂತಾನಂತೆ. ಎರಡು ಬ್ಯಾಲೆನ್ಸ್ ಆಗುತ್ತೆ. ಏನ್ ಬ್ಯಾಲೆನ್ಸ್ ಆಗುತ್ತಮ್ಮ? ಕೆಮಿಕಲ್ ಇಂಬ್ಯಾಲೆನ್ಸ್ ತರ. ಕೆಮಿಸ್ಟ್ರಿ ಎಲ್ಲ ಮಾತಾಡ್ತಿದ್ದಾರೆ. ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ. ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋ ತರ. ಕೆಮಿಕಲ್ ಬೂಸ್ಟ್ ಕುಡ್ದು ಓಟ್ಸ್ ತಿಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ಬೂಸ್ಟ್ ಕುಡ್ದು ಓಟ್ಸ್ ತಿಂದ್ರೆ ಬ್ಯಾಲೆನ್ಸ್ ಆಗುತ್ತೆ. Balance ಆಗುತ್ತೆ. ವಾರೆ ವಾ. ನಮ್ಮಮ್ಮ ನನ್ ರೂಮ್ ಬಗ್ಗೆ ಏನೋ ಮಾತಾಡ್ಬೇಕಂತೆ, ಕೇಳಿಸ್ಕೊಳ್ಳಿ ಗೈಸ್. ಹೇಳಮ್ಮ. ಇವಳ ರೂಮ್ ಇದೆ ನೋಡ್ರಿ, ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗೇ ಇರಲ್ಲ. ಅದ್ ಯಾಕೆ ಹಂಗ್ ಮಾಡ್ಕೊಂತಾಳ ಗೊತ್ತಿಲ್ಲ. ನಾನ್ ಯಾವಾಗ್ಲೂ ಕ್ಲೀನ್ ಮಾಡ್ತೀನಿ ಗೈಸ್, ಆದ್ರೆ ಗೊತ್ತಿಲ್ಲ. ನಮ್ಮ ಅಮ್ಮಂದೆ ತಪ್ಪು ಗೈಸ್, ನಮ್ಮ ಅಮ್ಮಂದೆ ತಪ್ಪು ಯಾವಾಗ್ಲೂ. ಅಲ್ಲ ಒಗ್ದಾಕ್ತಾರೆ ತಾನೆ, ಒಗ್ದಾಕ್ಬಿಟ್ಟು ಮಡಿಸ್ತಾರೆ ಗೈಸ್, ಮಡಿಸ್ಬಿಟ್ಟು ಬಂದ್ಬಿಟ್ಟು ನಾನ್ ಮಂಚದ ಮೇಲೆ ಇಡ್ತಾರೆ. ಡೈರೆಕ್ಟ್ ಆಗಿ ಹೋಗಿ ವಾರ್ಡ್ರೋಬ್ಗೆ ಇಟ್ರೆ ಆಗಲ್ವಾ ಹೇಳಿ? ಏನಂತೀಯಮ್ಮ ಅದಕ್ಕೆ? ಅಯ್ಯರಾಮ ಬಟ್ಟೆ ಒಳಗಾಗಿರೋ ಬಟ್ಟೆಗಳನ್ನ ಜೋಡಿಸ್ಕೊಳಕ್ ನಿಂಗೆ ಏನಾಗಲ್ವಾ? ವಾಟರ್ ಬಳಕೆ ಯಾಕೆ ಇಡ್ತಾರೆ? ನನಗೇನು ಕೆಲಸ ಇಲ್ವಾ? ನಿನಗೆ ಸರಿ ಹೋಯ್ತು ಕತೆ. ನೋಡಿ ಗೈಸ್ ಹಿಂಗ್ ಮಾತಾಡ್ತಾರೆ, ಅದೇ ಪ್ರಾಬ್ಲಮ್ ಆಗೋದು. ನಾನು ಇವತ್ತೆಲ್ಲ ಕುತ್ಕೊಂಡು ಪಾಪ ನಮ್ಮ ಆಂಟಿ ಬೇರೆ, ನಮ್ಮ ಆಂಟಿ ಎಲ್ಲಾ ಕ್ಲೀನ್ ಮಾಡಿರ್ತಾರೆ ನನ್ನ ರೂಮ್ನ. ನಾನು ಎಲ್ಲ ಕ್ಲೀನ್ ಮಾಡಿರ್ತೀನಿ, ಆದ್ರೆ ನಮ್ಮ ಅಮ್ಮ ಬಂದ್ಬಿಟ್ಟು ನೀಟಾಗಿ ಒಗ್ದಿರೋ ಬಟ್ಟೆನ ಮಡಿಸ್ಬಿಟ್ಟು ನನ್ ಬೆಡ್ ಮೇಲೆ ತಗೊಂಡ್ ಬಂದಿರ್ತಾರೆ. ಆ ಬೆಡ್ಡಿಂದ ತಗೊಂಡೋಗಿ ವಾರ್ಡ್ರೋಬ್ ಒಳಗಡೆ ಇಟ್ಕೊಳಕ್ ನನಗೆ 1 ವಾರ ಬೇಕು. ದಿವಸ ಒಳಗಡೆ ಬರ್ತೀನಿ, ಅಲ್ಲೇ ಮಲ್ಕೊಂತೀನಿ, ಅಲ್ಲೇ ಎದ್ದೊಳ್ತೀನಿ, ಅಲ್ಲೇ ಹೋಗ್ತೀನಿ. ಈ ಹುಡುಗಿ ಅಷ್ಟೇ ಗಲೀಜ್ ಇನ್ಯಾರು ಇಲ್ಲ ಗೈಸ್. ನಿಮಗೆ ಅನ್ಸುತ್ತಾ ಗೈಸ್ ನಾನು ನೋಡಿದ್ರೆ ಗಲೀಜ್ ಅಂತ? ಎಷ್ಟು ಕ್ಲೀನ್ ಗೊತ್ತಾ? ನಾನು ಬರೇ ಏನೋ ಬಟ್ಟೆಗಳು ಮಾತ್ರ ನಾನು ವಾರ್ಡ್ರೋಬ್ ಒಳಗಡೆ ಇಟ್ಕೊಳ್ಳೋದ ಗೈಸ್. ಮತ್ತೆ ಯಾರು ವಾರ್ಡ್ರೋಬ್ ತೆಗ್ದಿ ವಾರ್ಡ್ರೋಬ್ ಒಳಗಡೆ ಎಲ್ಲ ಇಟ್ಟಿ ಅದನ್ನೆಲ್ಲ ಹುಡುಕ್ಬೇಕು. ಡೈರೆಕ್ಟ್ ಆಗಿ ಆರಾಮಾಗಿ ಬೆಡ್ ಮೇಲೆ ಇದ್ರೆ ಆಯ್ತಲ್ಲ ಗೈಸ್. ಸುಮ್ನೆ ಅಲ್ಲೇ ಹೋಗಿ ತಗೊಳ್ಳೋದು, ಅಲ್ಲೇ ಹಾಕೊಳ್ಳೋದು ಅಷ್ಟೇ. ಸೊ ಈಸಿಯಾಗಿ ಸಿಕ್ಬಿಡುತ್ತಲ್ಲ. ಸೊ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಆಗಿದ್ದೀನಿ ಗೈಸ್ ಇವಾಗ. ಸೊ ಸ್ವಲ್ಪ ಚೆನ್ನಾಗಿ ಹೇರ್ ಸೆಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಹೇರ್ ಸೆಟ್ ಎಲ್ಲ ಮಾಡ್ಕೊಂಡು ಕಂಪ್ಲೀಟಾಗಿ ರೂಮ್ ಕ್ಲೀನ್ ಮಾಡಿದ್ದೀನಿ ಗೈಸ್. ಇವಾಗ ನೋಡಿ, ನೀವೇ ನೋಡ್ತಾ ಇರಿ ಎಷ್ಟು ಸಕ್ಕದಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಒಳಗಡೆ ಹೋಗೋಣ. ಶಾಪಿಂಗ್ ಟೈಮ್ ಆಗೋಗಿದೆ, ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೋಗೋಣ ಬನ್ನಿ ಗೈಸ್. 2000 years later. ಸೊ ಗೈಸ್ ನಾನು ಇವಾಗ ಜಸ್ಟ್ ಮನೆಗೆ ಬಂದೆ. ನೋಡಿ ಫೈನಲಿ ನಮ್ಮಪ್ಪ ಇವಾಗ್ಲೂ ಬಿಸಿನೇ ಇದಾರೆ. ಹೇಳಿ ಪಾಪ. ಅರ್ಜೆಂಟ್ ಕೆಲಸಕ್ಕೆ ಹೋಗೋ ಸುಮ್ಮನೆ. ಯಾವಾಗ್ಲೂ ಕೆಲಸ ಗೈಸ್. ನಮ್ಮಪ್ಪ ಅಂತೂ ಫುಲ್, ನಮ್ಮಪ್ಪ ಮನೆಯಲ್ಲೇ ಇರಲ್ಲ. ಇವಾಗ ಅದು ಅಪರೂಪಕ್ಕೆ, ಅದು ಊಟಕ್ಕೆ ಏನ್ ಬರ್ತಾ ಇರ್ಲಿಲ್ಲ. ನಾನು ಊಟ ಮಾಡೋಣ ಅಂತ ಈಗ ಜಸ್ಟ್ ಮನೆಗೆ ಬಂದೆ. ಫೈನಲಿ ನಮ್ಮಪ್ಪ ಇಲ್ಲೇ ಇದ್ದಾರೆ. ಓಕೆ ಪಾಪ ಬಾಯ್ ಬಾಯ್ ಬಾಯ್.
ನೋಡೋಣ ಬನ್ನಿ ಗೈಸ್. ಏನಾಯ್ತಮ್ಮ? ಶಾಬಾಷ್ ಬೇಟಾ ಶಾಬಾಷ್. ಮೆಣಸಿನ ಪುಡಿ ಎಲ್ಲ ಚೆಲ್ಲಿರೋ ನಮ್ಮ ಅಮ್ಮಂಗೆ ಒಂದು ದೊಡ್ಡ ಚಪ್ಪಾಳೆ. ಫೈನಲಿ ನಾನು ಏನ್ ಹೇಳಿದ್ನಲ್ಲ ಪ್ಯಾಕೇಜ್, ಇವತ್ತು ಪ್ಯಾಕೇಜ್ ಬರುತ್ತೆ ಅಂತ. ಸೊ ಇದೆ ಗೈಸ್, ಇದು ಬಂದ್ಬಿಟ್ಟು ಓಪನ್ ಮಾಡೋಣ. ಇವಾಗ ಸದ್ಯಕ್ಕೆ ನಮ್ಮ ಅಮ್ಮನ ಅಜ್ಜಿ ಮನೆಗ್ ಬಿಡ್ಬೇಕಂತೆ. ಸೊ ಇವಾಗ ಹೋಗೋಣ ಬನ್ನಿ. ನಮ್ಮ ಅಮ್ಮನ ಅಜ್ಜಿ ಮನೆಗೆ ಬಿಟ್ಟು ಬಂದು ಪ್ಯಾಕೇಜ್ ಓಪನ್ ಮಾಡಿ ನಾನು ನಮ್ಮ ಇವಾಗ ನಮ್ಮ ಅಜ್ಜಿ ಮನೆಗ್ ಬಂದಿದ್ದೀವಿ ಗೈಸ್. ನೋಡಿ ಏನಜ್ಜಿ? ಏನಮ್ಮ ಆಯ್ತಾ ಊಟ? ಆಯ್ತು ಆಯ್ತಪ್ಪ. ಅಜ್ಜಿ, ನಾನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಜ್ಜಿ. ಹೌದಮ್ಮ, ಹೋಗ್ಬೇಡಪ್ಪ. ಸೊ ಇವಾಗ ನಮ್ಮಮ್ಮ ಗೊಜ್ಜು ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಅವ್ರ ಅಮ್ಮನ ಮನೆಗ್ ಬಂದಿದ್ದಾರೆ. ಸೊ ಅವೆಲ್ಲ ತೋರ್ಸಕ್ ಆಗಲ್ಲ ಗೈಸ್. ನಾನು ಇವಾಗ ಮನೆಗ್ ಹೋಗ್ತಿದೀನಿ. ಇವ್ರಿಬ್ರು ಏನಾದ್ರು ಮಾಡ್ಕೊಳ್ರಿ ಗೈಸ್, ಏನಾದ್ರು ಮಾಡ್ಕೊಳ್ರಿ ನೀವಿಬ್ರು. ಆದ್ಮೇಲೆ ನನಗೆ ಫೋನ್ ಮಾಡು, ಬಂದ್ ಕರ್ಕೊಂಡ್ ಹೋಗ್ತೀನಿ ಅಷ್ಟೇ ಗೈಸ್. ಬೇಡವಾ? ಬೇಡ ಅಜ್ಜಿ, ನಿಮ್ಮಿಂದಾನೇ ನನ್ ಡಯಟ್ ಎಲ್ಲ ಹಾಳಾಗೋಗೋದು. ಹೌದಾ? ಅದಕ್ಕೇನಪ್ಪ, ನಾನೇನೇ ಹೇಳಲ್ಲ. ನೋಡಿ ನಮ್ಮ ಅಜ್ಜಿ ಸೂಪರ್ ಆಗಿ ಚಕ್ಲಿ ಅವೆಲ್ಲ ಮಾಡ್ತಾರೆ ಗೈಸ್. ಆಕ್ಚುಲಿ ಅದನ್ನ ನಮ್ಮ ಅಜ್ಜಿ ಬಿಸ್ನೆಸ್ಸೇ ಅದು. ಸೊ ಬಂದಾಗೆಲ್ಲ ಅದನ್ನ ತಿನ್ಸ್ತಾರೆ. ಆಯಿಲ್ ಫುಡ್ ಅದು, ಅಂದ್ರೆ ಒಳ್ಳೆ ಆಯಿಲ್ ಅಲ್ಲೇ ನಮ್ಮ ಅಜ್ಜಿ ಮಾಡೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಆಯಿಲ್ ಫುಡ್ ಇಸ್ ಆಯಿಲ್ ಫುಡ್ ಗೈಸ್. ಮತ್ ದಪ್ಪ ಆಗ್ಬಿಟ್ರೆ ನಾನು ದಪ್ಪ ಆಗಿದ್ದೀನ ಸಣ್ಣ ಆಗಿದ್ದೀನ? ಸಣ್ಣ ಆಗಿದ್ದೆ. ಯಾವ ಸಣ್ಣನೂ ಆಗಿರಲ್ಲ. ನಮ್ಮ ಅಜ್ಜಿ ಸುಮ್ನೆ ಎಲ್ಲದಕ್ಕೂ ಸಣ್ಣ ಆಗಿದ್ಯಾ ಅಂತಾರೆ. ಅದಕ್ಕೇನಪ್ಪ ಬಲವಂತ ಮಾಡಲ್ಲಪ್ಪ ನಿಮ್ಮನ್ನ. ನೀವು ಡಯಟ್ ಮಾಡ್ತಾ ಇದ್ದೀರಿ ಸಣ್ಣ ಆಗ್ಬೇಕು ಅಂತ, ನಾವು ಅದನ್ನೆಲ್ಲ ಕೆಡಿಸ್ಬಿಟ್ರೆ ಹೌದಲ್ಲ? ಹೌನಪ್ಪ, ಅವೆಲ್ಲ ಒಳ್ಳೇದಲ್ಲ. ಹೌದು. ಓಕೆ ಗೈಸ್, ಬಾಯ್ 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 ಅಮ್ಮ. ಗೈಸ್, ನಾನು ಆರ್ಡರ್ ಮಾಡಿದ್ದು ಇದೇನೆ. ಸೊ ಸಕ್ಕದಾಗಿ ಬಂದಿದೆ. ಸೊ ಇದನ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಿನ್ನ. ಈಗ ಸದ್ಯಕ್ಕೆ ಒಂದ್ ಕಡೆ ಅಂತ ಅನ್ಕೊಂಡಿದೀನಿ ಗೈಸ್. ನಾನು ಇವಾಗಿನ ಮನೆಗೆ ಬಂದೆ ಶಾಪ್ ಮುಗಿಸ್ಕೊಂಡು. ಸೊ ಫೈನಲಿ ನಮ್ಮಪ್ಪ ಬಂದಿದ್ದಾರೆ. ಆಲ್ರೆಡಿ ನಮ್ಮಪ್ಪ ಊಟ ಮಾಡ್ತಾ ಇದ್ದಾರೆ. ಏನ್ ಬೇಕು ಪಾಪ? ಪನ್ನೀರ್ ಮಾಡ್ಕೊಂಬ. ಆಲ್ರೆಡಿ ನಮ್ಮಪ್ಪ ಫುಲ್ಲು ನಾನ್ ಮಾಡೋ ಪನ್ನೀರ್ ಅಂದ್ರೆ ಸಖತ್ ಇಷ್ಟ ಗೈಸ್ ನಮ್ಮ ಅಪ್ಪಂಗೆ. ಇವಾಗ ನಾನು ಪನ್ನೀರ್ ಮಾಡ್ಕೊಡ್ಬೇಕಂತ ನಮ್ಮ ಅಪ್ಪಂಗೆ. ಸೊ ಬನ್ನಿ ಪನ್ನೀರ್ ಮಾಡೋಣ. ಪನ್ನೀರ್ ಅಂದ್ರೆ ಕಂಪ್ಲೀಟ್ ಆಗಿ ಏನೇನೋ ಫುಲ್ ಎಲ್ಲ ಏನೋ ಮಾಡಲ್ಲ. ಜಸ್ಟ್ ಪನ್ನೀರ್ನ ರೋಸ್ಟ್ ಮಾಡಿ ಸ್ವಲ್ಪ ಸ್ಪೈಸಸ್ ಹಾಕಿ ಹರ್ಷೀಸ್ ಇಂಗ್ರೀಡಿಯೆಂಟ್ಸ್ ಅಂತ ಹಾಕಿ ಮಾಡ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಮಾಡಾದ್ಮೇಲೆ ತೋರಿಸ್ತೀನಿ ಗೈಸ್ ಹೆಂಗೆ ಅಂತ. ಸೊ ಗೈಸ್, ನಾನು ಇವಾಗ ಪನ್ನೀರ್ ಮಾಡಕ್ಕೆ ಬಂದೆ. ಜಸ್ಟ್ ಪನ್ನೀರ್ ಫ್ರೈ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಈ ಪನ್ನೀರ್ ಫ್ರೈ ಅಂತ. ಸೊ ಇದೇ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಪ್ಪಂಗೆ. ಸೊ ಇದನ್ನ ಮಾಡಿ ಕೊಟ್ಟು ಅವ್ರ ರಿವ್ಯೂ ಕೇಳೋಣ ಬನ್ನಿ ಗೈಸ್ ಹೆಂಗಿರತ್ತೆ ಅಂತ. ಸೊ ಗೈಸ್, ರೆಡಿ ಆಗಿದೆ ನಂದು ಪನ್ನೀರ್ ರೆಸಿಪಿ. ಇದೇ ನಾನು ಯಾವಾಗಲೂ ನಮ್ಮ ಅಪ್ಪಂಗೆ ಮಾಡ್ಕೊಡೋದು. ಸೊ ನಮ್ಮ ಅಪ್ಪಂಗೆ ತಿನ್ಸಿ ರಿಯಾಕ್ಷನ್ ಕೇಳೋಣ ಗೈಸ್. ನಮ್ಮ ಅಪ್ಪ ಅಮ್ಮಂಗೆ ಇಬ್ರಿಗೂ ಕೊಡ್ತೀನಿ ನೋಡಿ. ಪಾಪ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ತಿಂದು ಹೇಳಮ್ಮ. ನಮ್ಮಪ್ಪ ಅಂತೂ ಸೂಪರ್ ಆಗಿದೆ. ಸೂಪರ್, ಫ್ಯಾಂಟಾಸ್ಟಿಕ್, ಫೈನ್, ಮಾರ್ವೆಲಸ್. ನೋಡಿ ಗೈಸ್, ನಮ್ಮಪ್ಪ ಫುಲ್ ಸಪೋರ್ಟಿವ್ ಆಗಿದ್ದಾರೆ ಗೈಸ್. ಅಷ್ಟೇನಪ್ಪ? ಫೈನ್, ಥ್ಯಾಂಕ್ ಯು. ಸೊ ಗೈಸ್, ನಾನು ನಮ್ಮಪ್ಪ ನಮ್ಮ ಮನೆಯಲ್ಲೇನೆ ದಿನ ರಾತ್ರಿ ವಾಕ್ ಮಾಡ್ತೀವಿ. ಅದು 10K ಸ್ಟೆಪ್ಸ್ ಮುಗಿಸ್ತೀವಿ. ಹೆಂಗೆ ಅಂದ್ರೆ ಫುಲ್ ಇಡೀ ಮನೇನ ಜಸ್ಟ್ ಹಿಂಗೆ ಓಡಾಡ್ತಿರ್ತೀವಿ ಗೈಸ್. ಅದು ರಾತ್ರಿ ಎಲ್ಲ ಮೀಲ್ಸ್ ಆದ್ಮೇಲೂ ನಾವು 10 to 15 minutes ಓಡಾಡ್ತೀವಿ. 10K steps. 10K ಸ್ಟೆಪ್ಸ್. ಈಗಷ್ಟೇ ಎಲ್ಲ ಮುಗಿಸಿ ಮೇಲ್ಗಡೆ ಬಂದೆ. ಸೊ ಇವಾಗ ಕೆಲಸ ಮಾಡಬೇಕು. ಮತ್ತು ನಂದು ಎಡಿಟಿಂಗ್ ಅಂತೂ ಕಂಪ್ಲೀಟ್ಲಿ ಪೆಂಡಿಂಗ್ ಇದೆ ಗೈಸ್. ಸೊ ಇವಾಗ ಕೂತ್ಕೊಂಡು ಎಲ್ಲ ಮಾಡಿ ಆಮೇಲೆ ಮಲ್ಕೊಳ್ಬೇಕು. ಎಷ್ಟೊತ್ತಾಗುತ್ತೋ ನೋಡೋಣ ಮಲ್ಕೊಳ್ಳೋದು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಇಷ್ಟ ಆಗಿದೆ ಅಂತ. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ. ಹೀಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.